ತುಂಬಾ ಜನ ಹೇಳ್ತಾ ಇದಾರೆ, ಏನ್ ನೀವು ಬರೀ GS ಇದ್ರೇನಾ ನಿಮ್ ಜೊತೆ ಬರಕ್ಕಾಗೋದು ಅಂತ. ಏನಿಲ್ಲ, 2 ಇಡ್ಲಿ ತಿನ್ಸ್ಬಿಟ್ಟಿವ್ ನನಗೆ. ನನ್ನ ಕತೆ ಅಲ್ಲ, ನೀವು ದೊಡ್ಡವ್ರ ಮುಂದೆ ಅಪ್ಪ. ಅಫಿಷಿಯಲಿ ವೆಲ್ಕಮ್ ಟು ಮಹಾರಾಷ್ಟ್ರ. ಅವನಕ್ಕನ ಏನಾದರೂ ಆಗಿರಲಿ. ಇಲ್ಲಿ ನೋಡಿ ಹಸುಗಳು ಹೆಂಗೆ ಬರ್ತಾ ಇದ್ದಾವ ನೋಡಿ. ಎಲ್ಲ ಸೆಂಟ್ರಲ್ ಬಂದು ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ. ಅವಾಗ ಲಿಟ್ರಲಿ ಇದು ನನಗೆ ಗೊತ್ತಿರೋ ಮಟ್ಟಿಗೆ ಸೇಫ್ಟಿ ಇಲ್ಲ. ಅವ್ರಿಗೂ ನೆಟ್ವರ್ಕ್ ಇಲ್ಲ. ಏರ್ಟೆಲ್ ಡಮಾರ್ ಸಿಕ್ಕಾಪಟ್ಟೆ ಅಡ್ವೆಂಚರ್ಸ್ ಗುರು ನೋಡಿ. ರೋಡೇ ಸರಿ ಇಲ್ಲ. ದೇವರು ತುಂಬ ಹುಷಾರಾಗಿ ಓಡಿಸ್ಬೇಕು. ಹಲೋ ಗೈಸ್, ಆಫ್ಟರ್ ಲಾಂಗ್ ಟೈಮ್ ನಾವು ಮತ್ತೆ ರೈಡ್ ಸ್ಟಾರ್ಟ್ ಮಾಡಿದ್ದೀವಿ. ಎಲ್ಲಿಗಪ್ಪ ಹೋಗ್ತಾ ಇದೀವಿ ಅಂದರೆ ಮಹಾರಾಷ್ಟ್ರ ರೈಡು. ನನ್ನ ಈ ಯೂಟ್ಯೂಬ್ ಕೆರಿಯರಲ್ಲಿ ದಿ ಬಿಗ್ಗೆಸ್ಟ್ ರೈಡ್ ಆ್ಯಕ್ಚುಲಿ ಇದು. ಲೇಟ್ ಮಾಡೋದು ಬೇಡ. ಟೈಮ್ ಅರೌಂಡ್ 5:30 ಆಗ್ತಾ ಇದೆ. 6:30ಗೆ ನೆಲಮಂಗಲ ಟೋಲಲ್ಲಿ ಮೀಟ್ ಆಗ್ತೀನಿ ಅಂತ ಹೇಳಿದ್ದೀನಿ ನಾನು. ಲೆಟ್ ಜಂಪ್ ಇನ್ ದ ರೈಡ್. ಏನಿದ್ರೆ ರೈಡ್ ಮಾಡ್ತಾ ಮಾತಾಡ್ತೀನಿ. ನಮ್ಮ ಮೀಟಪ್ ಪಾಯಿಂಟು ನೆಲಮಂಗಲ ಟೋಲು. ಹಾಂ, ಜೈ ಶ್ರೀರಾಮ್. ಎಲ್ಲ ಒಳ್ಳೇದಾಗಲಿಯಪ್ಪ. ಆರಾಮಾಗಿ ಹೋಗಿ ಆರಾಮಾಗಿ ಬರೋಣ. ಹಲೋ ಗೈಸ್, ವೆಲ್ಕಮ್ ಟು ದ ಮೈ ಹಲೋ ಗೈಸ್, ವೆಲ್ಕಮ್ ಟು ಚಾನ್. ತುಂಬ ದಿವಸ ಆಗೋಯ್ತಲ್ಲ, ಇಂಟ್ರೋ ಕೂಡ ಹೇಳೋಕ್ಕೆ ಆಗ್ತಾ ಇಲ್ಲ, ಅಷ್ಟು ಇದಾಗ್ತಾ ಇದೆ. ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ದಿಸ್ ಇಸ್ ಅಶೋಕ್ ಶಿವರೆಡ್ಡಿ. ಹೇಗಿದ್ರೆಲ್ಲರೂ ಮತ್ತೊಂದು ವೀಡಿಯೋಗೆ ಸ್ವಾಗತ. ಯೂಟ್ಯೂಬ್ ಕೆರಿಯರಲ್ಲೇ ಬಿಗ್ಗೆಸ್ಟ್ ರೈಡ್ ಇವತ್ತು. ಆರಾಮಾಗಿ ಹೋಗ್ಬಿಟ್ಟು ಆರಾಮಾಗಿ ಬಿಡೋಣ. ನಮ್ಮ ಮೀಟಪ್ ಪಾಯಿಂಟು ಅರೌಂಡು ನಮಗೆ ಇಲ್ಲಿಂದ 30 ಕಿಲೋಮೀಟರ್ಸ್ ಇದೆ. ಫುಲ್ಲು ಲಗೇಜ್ ಎಲ್ಲ ಫುಲ್ ಪ್ಯಾಕ್ ಮಾಡಿಬಿಟ್ಟಿದ್ದೀನಿ. ಒಂಚೂರು ಇದಕ್ಕೊಂಚೂರು ಅಡ್ಜಸ್ಟ್ ಆಗೋ ಗಂಟ ಒಂದು ಹಾಫ್ ಆನ್ ಅವರ್ ಎಲ್ಲ ಸೆಟ್ ಆಗುತ್ತೆ. ಸೆಟ್ ಆದರೆ ಈಸ್ ಗುಡ್. ಏನಪ್ಪ ಅಂದರೆ ಟ್ರಾಫಿಕ್ ಇಲ್ದಿರ ಸಿಟಿ ದಾಟ್ಬಿಡ್ಬೇಕು. ಚೂರು ತೊಂದರೆ ಆಗುತ್ತೆ ಟ್ರಾಫಿಕ್ ಇದ್ದರೆ. ಆ್ಯಕ್ಚುಲಿ ನಾನೇ ಫಸ್ಟ್ ಬೈಕ್. 1 GS 2 GS. ಜೈ ಶ್ರೀರಾಮ್. ನಾನು ನಿಜವಾಗ್ಲೂ ಬ್ಲೈಂಡಾಗಿ ಮಹಾರಾಷ್ಟ್ರ ರೈಡು ಅಂತ ಅಂದ್ಕೊಂಡಿದ್ದೀನಿ ಹೊರತು ಒಂದೊಂದೊಂದೊಂದೊಂದೊಂದು ಪ್ಲೇಸಸ್ನ ನಾನು ಪರ್ಸ್ನಲಾಗಿ ನೋಡ್ಕೋಬೇಕು ಅಂತ ಇದ್ದೀನಿ. ಎಕ್ಸಾಕ್ಟು ಇಷ್ಟೇ ಪ್ಲೇಸಸ್ ಹೋಗ್ತೀವಿ ಅಂತ ನನಗೇನು ಐಡಿಯಾ ಇಲ್ಲ. ಎಲ್ಲ ಇವತ್ತು ನೈಟ್ಗೆ ಬೆಳಗಾವಿ ಸ್ಟೇ ಮಾಡೋಣ ಅಂತಿದ್ದಾರೆ. ನಾಳೆಯಿಂದ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡೋಣ ಅಂತ. ವೆಲ್, ನೋಡೋಣ. ಇನ್ನೊಂದೇನು ಗೊತ್ತಾ, ಪ್ಯಾನ್ ಏರ್ಸ್ ಎಲ್ಲ ಹಾಕಿದ್ರೆ ರೋಡ್ ಸ್ಟೆಬಿಲಿಟಿ ಅಂತೂ ಸಮ್ಮ ಇருக்கு. ಇದೆ ನೋಡಿ. ಆ್ಯಕ್ಚುಲಿ ನಾವು GSಗಳೇ ಹೋಗ್ಬೇಕು ಅಂತೇನಿಲ್ಲ. ಸೀರಿಯಸ್ಲಿ ನೀವು ಅನ್ಕೊತಾ ಇದ್ರೆ ನಾವು ಬರೀ GS ಮಾತ್ರ ಹೋಗುತ್ತೆ ಅಂತ. ನಾವು ಫ್ರೆಂಡ್ಶಿಪ್ ಆಗಿರೋರೆ ಎಲ್ಲ GSಗಳೇ ಫ್ರೆಂಡ್ಶಿಪ್ ಆಗಿರ್ತೀವಿ. ನಮ್ಗೆ ಬೇರೆಯವ್ರು ಯಾರೂ ಗೊತ್ತೂ ಇಲ್ಲ ಆ್ಯಕ್ಚುಲಿ. ಅದು ಪ್ರಾಬ್ಲಮ್. ತುಂಬ ಜನ ಹೇಳ್ತಾ ಇದ್ದಾರೆ, ಏನು ನೀವು ಬರೀ GS ಇದ್ರೇನಾ ನಿಮ್ಮ ಜೊತೆ ಬರೋಕ್ಕಾಗೋದು ಅಂತ. ಏನಿಲ್ಲ, ಆ್ಯಕ್ಚುಲಿ ನಮ್ಮ GSಯಿಂದ ಫ್ರೆಂಡ್ಸ್ ಆಗಿದ್ದೀವಿ ಅಂತ. ಹಂಗಾಗಿ GSಗಳು ಎಲ್ಲರ ಹತ್ರನೂ ಅದಕ್ಕೆ ಬಿಡೋದು. ಕೀ ಅದಕ್ಕೆ ಬಿಟ್ಟು ಇದು ಕ್ಯಾಮ್ರಾ ಸ್ಟ್ಯಾಂಡು. ಜೈ ಶ್ರೀರಾಮ್. ಆ್ಯಕ್ಚುಲಿ ಇದು ಹೊಸ ಮೌಂಟು ಮ್ಯಾನ್ ಮೇಡ್ ಮಾಡಿಬಿಟ್ಟಿದ್ದೀನಿ ನಾನೇ. ಓನ್ ಕ್ರಿಯೇಷನಲ್ಲೇ. ಸ್ಟಿಪ್ ಆಗಿರುತ್ತೆ, ಸ್ಟ್ರಾಂಗ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ನಮಗೆ ಇಲ್ಲಿ ಇದಕ್ಕಿಂತ ಅಲ್ಲಿ ಚೆನ್ನಾಗಿ ವ್ಯೂ ಇರುತ್ತೆ. ಗಾಡಿನೂ ತುಂಬ ಫುಲ್ ನೀಟಾಗಿ ಕಾಣಿಸುತ್ತೆ. ಪೂರ್ತಿಯಾಗಿ ಗಾಡಿನೂ ಕಾಣಿಸುತ್ತೆ. ಅಷ್ಟು ದುಡ್ಡು ಕೊಟ್ಟು ತಗೊಂಡು ಈ ವ್ಯೂಸ್ ಚೆನ್ನಾಗಿ ಬರಲಿಲ್ಲ ಅಂದರೆ ಚೆನ್ನಾಗಿ ಕಂಫರ್ಟಬುಲ್ಲಾಗಿ ಬ್ರೇಕ್ಫಾಸ್ಟ್ ತಿನ್ಕೊಂಡು ಆರಾಮಾಗಿ ಓಡಿಸೋದು ಅಷ್ಟೇ. ಬ್ರೇಕ್ಫಾಸ್ಟ್ ಆಯಿತು. ಅರೌಂಡ್ 1 ಅವರ್ ಟೈಮ್ ಸ್ಪೆಂಡ್ ಮಾಡ್ತೀವಿ ಇಲ್ಲೇ. ಚೆನ್ನಾಗಿರುತ್ತೆ ಬಿಡಿ. ಏನು ಗೊತ್ತಾ, ನೀವಿಬ್ಬರು ಡಿಸ್ಕನೆಕ್ಟ್ ಆದರೆ ಒಬ್ರು ಕನೆಕ್ಟ್ ಆಗುತ್ತೆ, ಇಲ್ಲಾಂದರೆ ನಾನು ಸಪ್ರೇಟ್ ಆಗಿಬಿಡ್ತೀನಿ. ನೀವಿಬ್ಬರು ಮಾತಾಡೋದು ನಾನು ಕೇಳಿಸ್ಬಾರ್ದು ಅಂತ ವಿಧಿ. ಫ್ಯೂಲ್ ಸ್ಟಾಪ್ ಕೊಡಬೇಕು. ಒಂದು 50 ಕಿಲೋಮೀಟ್ರ್ ಇದೆ ರೇಂಜ್ ಅಷ್ಟೆ. ದೊಡ್ಡವ್ರ ಮುಂದೆ ಅಪ್ಪ. ಹೊರಡೋಣ. ಜೈ ಶ್ರೀರಾಮ್. ಸಿಕ್ಕಾಪಟ್ಟೆ ಟೈಮ್ ಸ್ಪೆಂಡ್ ಮಾಡ್ತೀವಪ್ಪ. ಟೈಮ್ ವೇಸ್ಟ್ ಮಾಡ್ತೀವೋ ಸ್ಪೆಂಡ್ ಮಾಡ್ತೀವೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಆಗುತ್ತೆ. ಬಟ್ 500 ಕಿಲೋಮೀಟರ್ಸ್ ಅಲ್ವಾ ರೇಂಜು, ಹಂಗೆ
ಫುಲ್ ಟ್ಯಾಂಕ್ ಮಾಡಿಸಿ ನನಗೆ ಗೊತ್ತಿರೋ ಮಟ್ಟಕ್ಕೆ ಒಂದು 3 ಅವರ್ ಆಯಿತಾ. ಫುಲ್ ಟ್ಯಾಂಕ್ ಖಾಲಿ ಆಗೋಯ್ತು. ಆವಾಗಲೇ ಪಾಯಿಂಟ್ ಬಿದ್ದಿದೆ. 58 ಕಿಲೋಮೀಟರ್ಸ್ ರೇಂಜ್ ಅಂತ ತೋರಿಸ್ತಾ ಇದೆ. ಸಿಕ್ಕಾಪಟ್ಟೆ ಮೈಲೇಜ್ ಬಂದಿದೆಯಪ್ಪ. ಗೊತ್ತಾಗ್ತಾ ಇದೆ ಎಷ್ಟು ಮೈಲೇಜ್ ಬಂದಿದೆ ಅಂತ. ಹಾಕ್ಸ್ಕೊಂಬಿಡೋಣ ಸುಮ್ಮನೆ, ಯಾಕೆ ಮತ್ತೆ ನಿಂಗೆ ನಮ್ಮ ಕಿಶೋರ್ ಬ್ರೋ ಬರೋದು ಲೇಟ್ ಆಗುತ್ತೆ ಅನ್ಸುತ್ತೆ ಐ ಥಿಂಕ್. ಅಷ್ಟೊತ್ತಿಗೆ ನಾನು ಫುಲ್ ಮಾಡಿಸ್ಬಿಡ್ತೀನಿ. ಮತ್ತು ಹಿಂದೆ ಮುಂದೆ ಒಬ್ಬರು 3 ಜನ ಒಂದೇ ಸಲ ಫಿಲ್ ಮಾಡಿಸ್ಬೋದು. 2 ಇಡ್ಲಿ ತಿನ್ಸ್ಬಿಟ್ಟಿವ್ ನನಗೆ. ನನ್ನ ಕತೆ ಅಲ್ಲ, ನೀವು ಹಿಂಗೆ ನೋಡ್ಕೊತಾ ಇದ್ದೀರಾ. 47 ಕಿಲೋಮೀಟರ್ಸ್. ಎಷ್ಟು? 47. ನೋ ವೆಜ್ ತಿಂದ್ಬಿಡೋಣ. ನೈಟ್ ನಾನ್ ವೆಜ್ ತಿನ್ನೋಣ ಹೆಂಗಾದ್ರೂ ಓಕೆ. ಅದಕ್ಕಿಂತ ಮುಂಚೆ ಯಾವ್ದಾದ್ರು ಇದೆಯಾ ನೋಡಿ. ಎಷ್ಟು ದೂರ ಇದೆ? 4.8 ಕಿಲೋಮೀಟರ್ಸ್. ಯಾವ್ದು ರೆಸ್ಟೋರೆಂಟ್ ಹೆಸರು? ಓಂ ಸಾಯಿ ಡಾಬಾ. ಓಂ ಸಾಯಿ ಡಾಬಾ. ಓಂ ನಮ ಶಿವಾಯ. ಅದೇ ಅದು ಹಿಂದೆ ಹೋಗ್ಬೇಕಾ ಅನ್ಸುತ್ತೆ. ಅಲ್ಲೇ ಹೋಗಿದೆ. ಮುಂದೆನಾ ಹಿಂದೆನಾ? ಮುಂದೆ ನೋಡ್ಬೇಕು. 1-2 ನಿಮಿಷ ಲೇಟ್ ಆದ್ರೂ ಪರವಾಗಿಲ್ಲ, ಮುಂದಕ್ಕೆ ಹೋಗ್ಬಿಡೋಣ. ಹೋಗ್ತಾ ಇದ್ರು ಬಸ್. ನೀವು ಬರೋದಿಲ್ಲ, ಹತ್ತಿ ಬೇಗ. ಸೆಕೆ ಆಗ್ತಾ ಇದೆ, ಬಿಸಿಲು ಕಮ್ಮಿ. ಸಿಕ್ಕಾಪಟ್ಟೆ ಊಟ ಜಾಸ್ತಿ ಆಗೋಯ್ತಪ್ಪ. 2 ಚಪಾತಿ, 1 ಆಲೂ ಪರೋಟ, 1 ಹಾಫ್ ಜೀರಾ ರೈಸು, 1 ಲಸ್ಸಿ. ನಿದ್ದೆ ಬರುತ್ತೇನೋ ಅಂತ ಡೌಟು. ಬೇಡ ಅಂದರೂ ತಿನ್ನಿಸ್ಬಿಟ್ರು. ನಾನೇ ತಿಂದೆ ಬಿಡಿ, ಸುಮ್ಮನೆ ಅವ್ರ ಮೇಲೆ ಹೇಳೋದು ಅಷ್ಟೇ. ಮಹಾರಾಷ್ಟ್ರ ಎಂಟ್ರಿ ಹಾಕಿ ಮುಂಚೆನೇ ಮಹಾರಾಷ್ಟ್ರ ಊಟ. ನಮ್ಮ ಕೋರ್ ರೈಡರ್ಸ್ ಹೇಳ್ತವ್ರೆ, ಇದನ್ನು ಸ್ಟಾರ್ಟಿಂಗ್ ಒಬ್ಬರು ಮಹಾರಾಷ್ಟ್ರ ಎಂಟ್ರಿ ಆದರೆ ನಿಮಗೆ ಬರೀ ಇದೇ ಊಟನೇ ಸಿಗೋದು, ನಿಮಗೆ ಮಿಲ್ಸು ರೈಸು ಅವೆಲ್ಲ ಸಿಗೋದಿಲ್ಲ ಅಂತ. ನಮಗಿವಾಗ ಡೆಸ್ಟಿನೇಷನ್ಗೆ 181 ಅರೌಂಡು 3 ಅವರ್ಸ್ ತೋರಿಸ್ತಾ ಇದೆ. ಡೈರೆಕ್ಟು ಹೋಮ್ ಸ್ಟೇಗೆ ಹಾಕಿದ್ದೀವಿ, ನೋಡೋಣ. ಮಳೆ ಜೋರು ಮಳೆ ಇಲ್ಲ, ತುಂತುರು. ಗ್ಲಾಸ್ ಒರೆಸ್ತಾನೆ ಇರಬೇಕು, ನೀರು ಬರ್ತಾನೆ ಇರುತ್ತೆ, ಗ್ಲಾಸ್ ಮೇಲೆ ನಿಂತ್ಕೊತಾನೆ ಇರುತ್ತೆ. ಇದಕ್ಕೇನಾದರೂ ಒಂದು ಜುಗಾಡು ಮಾಡಬೇಕು. ನಾಳೆಯಿಂದ ಮಳೆ ಜಾಸ್ತಿ ಆದರೆ ಸದ್ಯಕ್ಕೇನೋ ಓಕೆ. ರೈಟಲ್ಲಿ ಹೋದರೆ ನಾವು ಬೆಳಗಾವಿಗೆ ಹೋಗ್ತೀವಿ, ಸಿಟಿಗಳಿಗೆ. ಲೆಫ್ಟ್ ತಗೊಂಡು ನಾವಿವಾಗ ಮಹಾರಾಷ್ಟ್ರ ಬಾರ್ಡ್ರ್ ಕಡೆ ಹೋಗ್ತಾ ಇದ್ದೀವಿ. ಅಫಿಷಿಯಲಿ ವೆಲ್ಕಮ್ ಟು ಮಹಾರಾಷ್ಟ್ರ. ತುಂಬ ಚೆನ್ನಾಗಿದೆ ಅಲ್ಲ ಘಾಟ್ ಸೆಕ್ಷನ್ನು. ಅರೌಂಡ್ ನಮಗಿನ್ನ 15 ಕಿಲೋಮೀಟರ್ಸ್ ಇದೆ ರೆಸಾರ್ಟು, ಹೋಮ್ ಸ್ಟೇ. ದೇವರು ತುಂಬ ಹುಷಾರಾಗಿ ಓಡಿಸ್ಬೇಕು. ರೋಡ್ಸ್ ಎಲ್ಲ ಹಿಂಗೆ ಇರ್ತಾವಂತೆ, ಇನ್ನೂ ದರಿದ್ರವಾಗಿರ್ತಾವಂತೆ. ಆವಾಗಲೇ ಒಂದು ರೂಟ್ ಬಂದ್ವಿ. ಆ್ಯಕ್ಚುಲಿ ಬ್ಯಾಟ್ರಿ ಡೆಡ್ ಆಗಿತ್ತು, ನಿಮ್ಗೆ ತೋರ್ಸೋಕ್ಕಾಗಿಲ್ಲ. ಎಷ್ಟು ದರಿದ್ರ ರೋಡ್ಸ್ ಅಂದರೆ ಫುಲ್ಲು, ಅಂದರೆ ಗುಣಿಗೂ ಗ್ಯಾಪ್ ಆದರೂ ಬೇಡವಾ, ಅಷ್ಟು ಡಬ್ಬ ರೋಡು. ಮಹಾರಾಷ್ಟ್ರ ಎಂಟ್ರಿ ಆದ ತಕ್ಷಣವೇ ಸಿಕ್ಕಾಪಟ್ಟೆ ಸ್ಟ್ರೈನ್ ಆಗೋಗ್ಬಿಟ್ಟಿದ್ದೀವಿ, ಗೊತ್ತಿಲ್ಲ ಯಾಕೋ. ಇನ್ನೊಂದೇನು ಗೊತ್ತಾ, ನಾವು ಹೋಗೋದು ಕಂಪ್ಲೀಟ್ ಎಲ್ಲ ಘಾಟ್ ಸೆಕ್ಷನ್ನೇ ಇರುತ್ತೆ. ನಾಳೆಯಿಂದ ಸಿಕ್ಕಾಪಟ್ಟೆ ಘಾಟ್ ಸೆಕ್ಷನ್ಸ್ ಇರುತ್ತೆ. ಬಟ್ ಘಾಟ್ ಸೆಕ್ಷನ್ನೇ ಚೆನ್ನಾಗಿರುತ್ತೆ ಮಹಾರಾಷ್ಟ್ರ. ನಾವು ಹೋಗ್ತಾ ಇರೋ ವ್ಯೂ ಪಾಯಿಂಟ್ ಬಂದುಬಿಟ್ಟು ಸ್ವಪ್ನವೇಲ್ ವ್ಯೂ ಪಾಯಿಂಟ್ ಅಂತ ಹೇಳ್ಬಿಟ್ಟು ಇವಾಗ ಓಪನ್ ಇರೋದಿಲ್ಲ ಆ್ಯಕ್ಚುಲಿ. ಸಿಕ್ಕಾಪಟ್ಟೆ ಅಡ್ವೆಂಚರ್ಸ್ಗರು ನೋಡಿ, ರೋಡೇ ಸರಿ ಇಲ್ಲ. ಬಾಪ್ರೆ, ಮರಗಳೆಲ್ಲ ಬಿದ್ದೋಗಿದೆಯಲ್ಲಪ್ಪ. ಏನು ಗುರು, ಸುಡ್ಗಾಡಲ್ಲಿ ಹೋಗ್ತಾ ಇದ್ದಂಗಿದೆ ನಿಜವಾಗ್ಲೂ. ಏನಿಲ್ಲ, ಒಬ್ಬರೇ ಬಂದರೆ ಹೋಗೋಕ್ಕಾಗತ್ತಾ? ಒಬ್ಬರೇ ಬಂದರೆ ಸುಡುಗಾಡು ಇದ್ದಂಗಿದೆ. ಮಣ್ಣು ರೋಡ್ ಬೇರೆ ಸ್ಟಾರ್ಟ್ ಆಯಿತು. ಏನಾದರೂ ನೈಟ್ ಟೈಮು ಆನೆಗೀನೆ ಬಂದರೆ ಏನು ಕತೆ ಈ ರೋಡುಗಳಲ್ಲಿ. ಲಿಟ್ರಲ್ಲಿ ತಡ್ರಪ್ಪ, ನೆಟ್ವರ್ಕ್ ಇದ್ದರೆ ಅವ್ರಿಗೂ ನೆಟ್ವರ್ಕ್ ಇಲ್ಲ. ಏರ್ಟೆಲ್ ಡಮಾರ್. ಬ್ರೋ ಒಂದ್ಸಲಿ ಅವ್ರಿಗೆ ಕಾಲ್ ಮಾಡೋದು ಬೆಟರ್ ಅನ್ಸುತ್ತೆ ಬ್ರೋ. ಇಷ್ಟು ಹೊರಗಡೆ ಹೋಗ್ತಾ ಇದೀವಿ, ಅವ್ರಿಗೆ ಊಟ ಗೀಟ ಅಲ್ಲಿ ಇರ್ತಾರೋ ಇಲ್ವೋ ಜನ ಅಂತ. ನೆಟ್ವರ್ಕ್ ಇದೆಯಾ? ಮ್ಯಾಪ್ದಲ್ಲ ಪಾಯಿಂಟು, ಮ್ಯಾಪ್ದಲ್ಲ. ನಾವು ಇಷ್ಟು ದೂರ ಹೋಗ್ತಾ ಇದೀವಲ್ಲ ಒಳಗೆ, ಅಲ್ಲಿ ಅವ್ರು ಇದಾರಾ ಇಲ್ವಾ, ಯಾರು ಇಲ್ಲ ಅಂದರೆ ಅವ್ರೇನಾದ್ರು ಕ್ಲೀಸ್ ಮಾಡಿದಾರ ಅಂತ ಕೇಳಬೇಕು. ನಂದ್ರಲ್ಲಿ ನೆಟ್ವರ್ಕ್ ಬರ್ತಾ ಇಲ್ಲ, ನಾನು ಆವಾಗಲೇ ಅನ್ಕೊಂಡೆ. ನಂದು ಮ್ಯಾಪ್ ಡೌನ್ಲೋಡ್ ಇದೆ, ಪ್ರಾಬ್ಲಮ್ ಇಲ್ಲ. ಬಟ್ ನೆಟ್ವರ್ಕ್ ಇಲ್ವಾ ನಿಮ್ದ್ರಲ್ಲೇ? ಹೊಡೆದು ಬಿಡೋಣ. ಆದರೆ ಆಗಲಿ, ಇಲ್ಲಾಂದರೆ ವಾಪಸ್ ಬಂದ್ಬಿಡೋಣ. ಒಂಚೂರು ಟೆನ್ಷನ್ ಆಗಿದ್ದೀವಿ ಇವಾಗ.
ಯಾಕಂದರೆ ಕಾಲ್ ಮಾಡಿದರೆ ಒಳ್ಳೇದಾಗ್ತಾಯಿತ್ತು. ಅಲ್ಲಿ ನೆಟ್ವರ್ಕ್ ಇತ್ತು, ಕಾಲ್ ಮಾಡಿಲ್ಲ. ಅಲ್ಲಿ ಹೋದರೆ ಬಿಸ್ಕೆಟ್ ಆಯಿತು ಅಂದರೆ ಪುನಃ ನಾವು 15 ಕಿಲೋಮೀಟ್ರ್ ವಾಪಸ್ ಬರಬೇಕು. 15 ಅವ್ರು 18 ಕಿಲೋಮೀಟ್ರ್ ವಾಪಸ್ ಬರಬೇಕು ಈ ಕಾಡಲ್ಲಿ. ಇದು ಸೇಫ್ಟಿನಾ ಅಂದರೆ ಐ ಡೋಂಟ್ ನೋ. ಸೋಲೋ ರೈಡ್ ಮಾಡ್ಕೊಂಡು ಇತ್ತು ಕಡೆ ಬಂದರೆ ಏನು ಕತೆ? ನನಗೆ ಅನ್ನಿಸ್ತಾ ಇದೆ ಸೋಲೋ ರೈಡ್ ಮಾಡಿ ಇದನ್ನು ನಂಬ್ಕೊಂಡು ವಾಪಸ್ ಬಂದರೆ ಏನು ಪಂಚಾಯಿತಿ ಅಂತ. ನೆಟ್ವರ್ಕ್ ಕಂಪ್ಲೀಟ್ಲಿ ಬಂದು. ನಮ್ಗೆ ಅಲ್ಲಿ ಹೋಮ್ ಸ್ಟೇಯಲ್ಲಿ ಯಾರಾದರೂ ಇದ್ದರೆ ವೆಲ್ ಗುಡ್. ಲಿಟ್ರಲಿ ಇದು ನನಗೆ ಗೊತ್ತಿರೋ ಮಟ್ಟಿಗೆ ಸೇಫ್ಟಿ ಇಲ್ಲ. ಯಾಕಂದರೆ ಇಷ್ಟು ಕಾಡೊಳಗಡೆ ಏನಾದರೂ ಪ್ರಾಣಿಗಳು ಬಂದು ಏನಾದರೂ ಅಟ್ಯಾಕ್ ಮಾಡಿದ್ರೆ ಏನು ಪಂಚಾಯಿತಿ ನಮ್ಮದು. ನೋಡಿ ಹೆಂಗಿದಾವೆ ರೋಡ್. ಏನೂ ಗೊತ್ತಿಲ್ದಿರ ಈ ಥರ ಬರಬಾರ್ದು ಗುರು. ಸುಮ್ಮನೆ ತಮಾಷೆ ಅಲ್ಲ. ಹಾಂ, ಯಾವ ಧೈರ್ಯದಿಂದ ಹೋಗ್ತಾ ಇದ್ದೀವಿ ಅಂತ ನನಗೂ ಅರ್ಥ ಆಗ್ತಾಯಿಲ್ಲ ಸೀರಿಯಸ್ಲಿ ಹೇಳಬೇಕು ಅಂದರೆ. ಆ್ಯಕ್ಚುಲಿ ಬೆಳಗ್ಗೆಯಿಂದ ಮಾಡಿರೋದು ಅಡ್ವೆಂಚರ್ ಅಲ್ಲ, ಇವಾಗ ಮಾಡ್ತಾ ಇರೋದು ರಿಯಲ್ ಅಡ್ವೆಂಚರ್, ಡೇರಿಂಗ್ ಅಡ್ವೆಂಚರ್. ಗಾಡಿಗಳೆರಡು ಬರ್ತಾ ಇದೆ. ಓಕೆ, ನೋ प्रॉब्लम सर. होम स्टे है ना इधर? 4 बुकिंग में एक्चुअली कॉल किया उनके लिए, तो पता नहीं है वो गूगल पे नंबर दिया. नंबर क्या है? 1 मिनट चेक करता. 1 मिनट 3 मेंबर्स है. नहीं है, मैं कॉल कर दिया उनके लिए. हाँ, फोन नंबर बोलना और लास्ट नंबर बोलना. लास्ट नंबर बोलो 830. हाँ, क्या एडवांस डाला है? एडवांस नहीं डाला. हाँ, हाँ, पेमेंट कितना डालने का? नहीं, एक्चुअली पेमेंट नहीं डाला. जस्ट कॉल करके वो तो पूछ के मैं आ रहा हूँ. हाँ, अभी कितना बजे कॉल किया था उनको? 1 मिनट. 3 o'clock. हाँ, नहीं, तो आने के लिए बिफोर एक बार कॉल कर दो बोला. कॉल किया? नहीं है. अभी क्या करो, अभी क्लोज है. हाँ. काम करो, अभी उधर से 2 किलोमीटर गया हुआ, अभी चढ़ती लगता है. हाँ. तुम्हें क्या करने का, सीधा कंटिन्यू करने का. ओके. सीधा तिलार सर्कल गया. हाँ. तो तिलार सर्कल की लेफ्ट मारने का. 3 किलोमीटर में ग्रीन हिल रिसोर्ट करके हाँ. स्टे करने के लिए, खाने के लिए सब मिलता है. क्या प्रॉब्लम? स्ट्रेट जाना. सही जाओ तुम्हें. ओके. उसको फोन करके भी क्या फायदा नहीं. ओके. इसलिए बोल रहा हूँ. ओके बाय. 10. थैंक यू. आराम से जाओ, कोई प्रॉब्लम नहीं. ಓಕೆ ಡನ್, ಥ್ಯಾಂಕ್ ಯು. उसका कंटिन्यೂ करो. ಓಕೆ ಡನ್. 10 ಕಿಲೋಮೀಟರ್ಸ್ ಇದೆಯಂತೆ. ಹಾಂ, ಒಂದೇ ರೋಡು, ಎಲ್ಲಿ ಹೋಗ್ಬೇಡ, ಮತ್ತೆ 10 ಕಿಲೋಮೀಟರ್ಸ್ ಅಂತ ಹೇಳಿದ್ರು. ಹಲೋ ಸರ್, ಅದೇ ಮಧ್ಯಾಹ್ನ ಕಾಲ್ ಮಾಡಿದ್ವಲ್ಲ ಸರ್, ಇದು ರೆಸಾರ್ಟ್ಗೆ ಅಂತ. ಹೌದ್ರಿ. ಬರ್ಬೋದಾ ಸರ್ ಇವಾಗ? ಇಲ್ರಿ ಸರ್, ಆಕ್ಚುಲಿ ಎಲ್ಲ ಅರೇಂಜ್ಮೆಂಟ್ ಮಾಡ್ಬೇಕಾಗ್ತೈತ್ರಿ, ಅದಕ್ಕೆ ಮೊದ್ಲೇ ಬುಕ್ಕಿಂಗ್ ಮಾಡ್ಬೇಕಾಗ್ತೈತ್ರಿ. ಇಲ್ಲಾಂದ್ರೆ ನನ್ನ ಮಂದಿಯವರು ಊರಿಗೆ ಹೋಗ್ಬಿಡ್ತಾರೆ. ಇವಾಗ ಬಂದ್ರೆ ಆಗಲ್ವಾ? ಆಗಂಗಿಲ್ರಿ ಸರ್. ಆಮೇಲೆ ಹಿಂಗೆ ಸ್ಟ್ರೈಟ್ ಹೋಗ್ಬೋದಾ? ನಾವು ಇವಾಗ ಆಲ್ಮೋಸ್ಟ್ ಬಂದ್ಬಿಟ್ಟಿದೀವಿ ನಿಮ್ಮ ಲೊಕೇಶನ್ಗೆ. ಅದೇ ಹೌದು, ಇನ್ನೊಂದು 4 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದೀವಿ. ಇಲ್ಲ ಅಂದ್ರೆ ನೀವು ಅಲ್ಲೇ ಗ್ರೀನ್ ವ್ಯಾಲಿ ಅಂತ ರಿಸಾರ್ಟ್ ಇದೆ, ಅಲ್ಲೇ ಕಿಲಾರಿ ಊರ ಹತ್ರ, ಅಲ್ಲೇ ಹೋಗ್ಬಹುದ್ರಿ. ಹೌದಾ? ಹೌದ್ರಿ. ಓಕೆ ಸರ್, ಥ್ಯಾಂಕ್ ಯು. ಓಕೆ, ಪರವಾಗಿಲ್ಲ, ಅಲ್ಲಿಗೆ ಹೋಗ್ತೀವಿ. ಸರಿ. ಹಾಂ, ಇದು ಕತೆ. ಸೇಫ್ಟಿ ಇದ್ರೆ ಏನು ಪ್ರಾಬ್ಲಮ್ ಇಲ್ಲ, ಹೋಗೋಣ. ಇನ್ನೇನು ಮಾಡೋಕ್ಕಾಗತ್ತೆ, ಇನ್ನು ಇಷ್ಟ ಆಗಿದೆ ಅಂತೆ. ಇಲ್ಲ, ನಾವು ಕಾಲ್ ಮಾಡಿದ್ರೆ ಎಲ್ಲ ಸರಿ ಹೋಗ್ತಾ ಇತ್ತು ಅಲ್ಲ ಅನ್ಸುತ್ತೆ ಅಲ್ವಾ? ನೋಡಿ, ಎಲ್ಲ ಸೆಂಟ್ರಲ್ ಬಂದು ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ. ಇವಾಗ ಹಾಕಿದ್ರೆ ಲೊಕೇಶನ್ ಹಾಕಿದ್ರಾ ಬ್ರೋ? ಎಷ್ಟು ಕಿಲೋಮೀಟರ್ ಇದೆ ಕರೆಕ್ಟಾಗಿ? ಇನ್ನೇನು ಬಿಡಿ, ಅಲ್ಲಿಂದ 6 ಕಿಲೋಮೀಟ್ರು. ಲಿಟ್ರಲಿ ಹೇಳ್ತಾ ಇಲ್ವಾ, ಬೆವ್ರು ಕಿತ್ಕೊಂಬಂತು ನನಗೆ. ಬನ್ನಿ ಬ್ರೋ. ಸಾರಿ ಗೈಸ್. ಇನ್ನೇನು ಮಾಡೋಣ. ಏನು ಗುರು ಇವು? ಲಿಟ್ರಲಿ ಅಡ್ವೆಂಚರ್ ಅಲ್ಲ ಇದು, ಅವರಪ್ಪ. ಇಲ್ಲಿ ನೋಡಿ ಹಸುಗಳು ಹೆಂಗೆ ಬರ್ತಾ ಇದ್ದಾವ. ಆ್ಯಕ್ಚುಲಿ ಅವ್ರು ಯಾರೋ ಸಿಕ್ಕಿದ್ರಲ್ಲ, ಮಾತಾಡಿದ್ವಿ ಅಲ್ಲ, ಒಂಚೂರು ಧೈರ್ಯ ಬಂತು, ಏನು ಪ್ರಾಬ್ಲಮ್ ಇಲ್ಲ, ಹೋಗ್ಬೋದು ಹೋಗಿ ಅಂತ. ಲಿಟ್ರಲಿ ಹೇಳ್ತಾ ಇದ್ದೀನಲ್ಲ, ಅಡ್ವೆಂಚರ್ ಅಂದರೆ ಅಡ್ವೆಂಚರ್ ಗುರು. ಅವನ ಅಕ್ಕನ ಏನಾದರೂ ಆಗಿರಲಿ. ಅದು ಹೋಗ್ಬೋದು ಅಂತ ಧೈರ್ಯ ಕೊಟ್ಟರು ಅವ್ರು. ಆ್ಯಕ್ಚುಲಿ ಇಲ್ಲಿಂದ ಮತ್ತೆ 10 ಕಿಲೋಮೀಟ್ರು. ಲಿಟ್ರಲಿ ಗಡ. GS ತಂದಾಗಿಂದ ಈ ಪಾರ್ಟಿ ಅಡ್ವೆಂಚರ್ ಯಾವತ್ತೂ ಮಾಡಿಲ್ಲ, ಅದು ಈ ರೇಂಜ್ ರೋಡುಗಳಲ್ಲಿ. ಫಸ್ಟ್ ಡೇ ಮಹಾರಾಷ್ಟ್ರ, ಒಳ್ಳೆ ಎಕ್ಸ್ಪೀರಿಯನ್ಸ್ ಅಪ್ಪ. ಏನೂ ಗೊತ್ತಿಲ್ಲ ಆ್ಯಕ್ಚುಲಿ, ಝೀರೋ ನಾಲೆಡ್ಜ್ ಆ್ಯಕ್ಚುಲಿ. ಇದು ಕಡೆ ಏನೂ ಗೊತ್ತಿಲ್ಲ, ಎಲ್ಲಿಗೆ ಹೋದರೆ ಏನು ಸಿಗುತ್ತೆ ಏನು ಅಂತ. ಇಂಥ ಕಡೆ ಇಂಥ ಟೈಮಲ್ಲಿ 7:30 8 o'clock ಸುಡುಗಾಡಲ್ಲಿ ಈ ರೇಂಜ್ ಓಡಾಡ್ತಾ ಇದ್ದೀವಿ ಅಂದರೆ ಆ್ಯಕ್ಚುಲಿ ಐ ಆಮ್ ಹ್ಯಾಪಿ. ಫಸ್ಟ್ ಡೇ ಮಹಾರಾಷ್ಟ್ರ
ಸ್ಟಾರ್ಟಿಂಗ್ ಭಯ ಆಯಿತು, ಆಮೇಲೆ ಒಂಚೂರು ಧೈರ್ಯ ಬಂತು. ಇವಾಗ ಎಂಜಾಯ್ ಮಾಡ್ತಾಯಿದ್ದೀವಿ ಆ್ಯಕ್ಚುಲಿ ರೈಡ್ನ. ಪ್ರಾಪರ್ ಅಡ್ವೆಂಚರ್ ಮಾಡ್ತಾಯಿದ್ವಿ. GS ಬಂದಾಗಿಂದ ಲಾಸ್ಟ್ 1.5 ಇಯರಿಂದ ನಾನು ಈ ರೇಂಜಲ್ಲಿ ನಾನು ಗಾಡಿ ಯಾವತ್ತೂ GSನ ಓಡಿಸಿಲ್ಲ ನಾನು. ಸ್ಮಶಾನಕ್ಕೆ ಎಂಟ್ರಿ ಇರುತ್ತೆ ನೋಡಿ, ಆ ಥರ ಇದೆಯಪ್ಪ ಎಂಟ್ರಿ. ಅರೇ ನಾನು ಏನು ಹೇಳಬೇಕು, ನನಗೆ ಮಾತೇನೆ ಬರ್ತಾಯಿಲ್ಲ ಹೋಗಪ್ಪತ್ತ. ಓ ಮೈ ಗುಡ್ನೆಸ್. ಕಾರ್ ಪಾರ್ಕಿಂಗ್. ನಮಗೆ ಕಾರ್ ಪಾರ್ಕಿಂಗ್ ಅಲ್ಲ, ಬೈಕ್ ಪಾರ್ಕಿಂಗ್ ಬೇಕಾಗಿರೋದು. ಇನ್ನೊಂಚೂರು ಮುಂದೆ ತಗೊಳ್ಳೋಣ. ಓಕೆ ಡನ್. ಡನ್. ಸೀರಿಯಸ್ಲಿ ಅಲ್ಲ, ಇಂಥವು ಮಾಡಬೇಕು ನಿಜವಾಗ್ಲೂ. ಸೀರಿಯಸ್ಲಿ ನಾವು ಫೋನ್ ಮಾಡಿದರೆ ಇವೆಲ್ಲ ಮಿಸ್ ಆಗ್ತಾಯಿದ್ವಿ. ಬನ್ನಿ ಬ್ರೋ, ರೂಟ್ ಬ್ರೋ ಇದು. ಅಲ್ಲ, ನನ್ನ ಲೈಫಲ್ಲಿ ನಾನು ಈ ರೇಂಜಲ್ಲಿ ಅಡ್ವೆಂಚರ್ ಮಾಡಿಲ್ಲ ನಾನು. ಬಾಗ್ರು ಅದು ಈ ಲಗೇಜ್ ಹಾಕ್ಕೊಂಡು, ಇಷ್ಟು ಲಗೇಜ್ ಹಾಕ್ಕೊಂಡು ಈ ಥರ ನಾನು ಹೊಡೆದಿಲ್ಲ, ಯಾವ ಲೈಫಲ್ಲಿ ಹೊಡೆದಿಲ್ಲ ನಾನು ನಿಜವಾಗ್ಲೂ. ಇವಾಗ ಬರ್ತಾ ಇದ್ದೀವಲ್ಲ, ಹೋಟ್ಲಿಗೆ ಬರ್ತಾ ಇದ್ದೀವಲ್ಲ, ಸುಡ್ಗಾಡಿಗೆ ಬಂದಂಗಿದೆ ಇಲ್ಲಿಗೆ ಬರ್ಬೇಕಾದ್ರೂ. ಸಿಗೋಣ ರೂಮ್ ಮಾಡಿದ್ಮೇಲೆ. ಮರಿದಿರಾ ಸಬ್ಸ್ಕ್ರೈಬ್ ಮಾಡಿ ಮತ್ತು ಫಾಲೋ ಮಾಡಿ. ಥ್ಯಾಂಕ್ ಯು. ನಮಸ್ತೆ.